ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಹಿನ್ನೆಲೆ ಅಂಚೆ ಮತ ಎಣಿಕೆಯ ಅಂತಿಮ ಫಲಿತಾಂಶ ಪ್ರಕಟ. 52 ಮತಗಳ ಅಂತರದಲ್ಲಿ ಬಿಜೆಪಿಯ ಜೀವರಾಜ್ ಮುನ್ನಡೆ. ಚುನಾವಣಾ ಅಧಿಕಾರಿಗಳಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ. ಫಲಿತಾಂಶ ಘೋಷಣೆ ಮಾಡಿದ ಚುನಾವಣಾ ಅಧಿಕಾರಿಗಳು ಎಣಿಕೆ ಫಲಿತಾಂಶ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ರವಾನೆ ಮಾಡಲಾಗಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ವೇಳೆ ಭಾರಿ ಹೈಡ್ರಾಮಾ ನಡೆದಿತ್ತು. ಮತ ಎಣಿಕೆ ಕೇಂದ್ರದ ಬಳಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ದೌಡಾಯಿಸಿದ್ರು. ಪರ ವಿರೋಧ ಪ್ರತಿಭಟನೆಯನ್ನ ನಡೆಸಿದ್ರು ಕಾಂಗ್ರೆಸ್ ಹಾಗೂ ಬಿಜೆಪಿಗರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. 2023ರಲ್ಲಿ ನಡೆದಿದ್ದಂತಹ ವಿಧಾನಸಭಾ ಚುನಾವಣೆಯ ಅಂಚೆ ಮತಗಳ ಮರು ಎಣಿಕೆಗೆ ಹೈಕೋರ್ಟ್ ಆದೇಶ ನೀಡಿತ್ತು. ಹೀಗಾಗಿ ನಿನ್ನೆ ಮರು ಎಣಿಕೆ ನಡೆದಿತ್ತು. ಈ ಮರು ಎಣಿಕೆ ಪ್ರಕ್ರಿಯೆ ವೇಳೆ ಸಾಕಷ್ಟು ಹೈಡ್ರಾಮಾ ನಡೆದಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿಗರ ಮಧ್ಯೆ. ನಿನ್ನೆ ನಡೆದಂತಹ ಮರು ಎಣಿಕೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ನ ರಾಜೇಗೌಡರೇ ಮತ್ತೆ ಮುನ್ನಡೆ ಸಾಧಿಸಿದ್ದಾರೆ ಅಂತ ಹೇಳಲಾಗಿತ್ತು. ಮತ್ತೆ ಸಂಭ್ರಮಿಸಿದ್ರು. ಆದ್ರೆ ಈಗ ಬಿಜೆಪಿ ಮುನ್ನಡೆ ಸಾಧಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 2023ರಲ್ಲಿ ನಡೆದಿದ್ದಂತಹ ವಿಧಾನಸಭಾ ಚುನಾವಣೆಯಲ್ಲಿ 1822 ಅಂಚೆ ಮತ ಬಂದಿತ್ತು. ಇದರಲ್ಲಿ 279 ತಿರಸ್ಕಾರ ಆಗಿತ್ತು. 3 ನೋಟಾ ಬಂದಿತ್ತು. 1540 ಅಂಚೆ ಮತ ಪರಿಗಣನೆ ಮಾಡಲಾಗಿತ್ತು. 201 ಮತಗಳಿಂದ ರಾಜೇಗೌಡ ಅಂದು ಜಯ ಸಾಧಿಸಿದ್ರು. ಮೂರು ವರ್ಷದ ಹೋರಾಟದ ಫಲ ನನಗೆ ಈಗ ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಹೇಳಿದ್ದಾರೆ. ಚುನಾವಣಾ ಅಧಿಕಾರಿಗಳೇ ಘೋಷಿಸ್ತಾರೆ ಅನ್ಕೊಂಡೆ, ಚುನಾವಣಾ ಆಯುಕ್ತರಿಗೆ ಕಳಿಸ್ತಾರೆ ಅಂತ ಅಭ್ಯರ್ಥಿ ಜೀವರಾಜ್ ಹೇಳಿದ್ದಾರೆ. ಯಾವಾಗ ಆದೇಶ ಬರುತ್ತೆ ಅಂತ ನಾನು ಕಾಯ್ತೇನೆ. ಗೆದ್ದೋರು ಸೋಲ್ತೇವೆ ಎಂದಾಗ ಕಾಂಗ್ರೆಸ್ಗೆ ಗೊಂದಲ ಆಗಿದೆ. ಅವರದ್ದು ಒಂದೇ ಅಜೆಂಡಾ ಆಗಿತ್ತು, ಮತ ಎಣಿಕೆ ನಿಲ್ಲಿಸಬೇಕು ಅಂತ. ಕಾಂಗ್ರೆಸ್ ವಿರುದ್ಧ ಅಭ್ಯರ್ಥಿ ಜೀವರಾಜ್ ವಾಗ್ದಾಳಿ ನಡೆಸಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಮುಗ್ದಿರುವಂಥದ್ದು. ತಡರಾತ್ರಿ 12:30ಕ್ಕೆ ಮತಗಳ ಎಣಿಕೆ ಕಾರ್ಯ ಮುಗ್ದಿರುವಂಥದ್ದು. ಈಗ ಜೀವರಾಜ್ ಅವರು ಈಗ ಮತಕೇಂದ್ರದಿಂದ ಹೊರ ಬಂದಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಜೀವರಾಜ್ ಅವರಿದ್ದಾರೆ. ಸರ್, 2023ರಲ್ಲಿ ಎಣಿಕೆ ಕಾರ್ಯದಲ್ಲಿ ಲೋಪ ಆಗಿತ್ತು ಅಂತ ಹೈಕೋರ್ಟಿಗೆ ಹೋಗಿದ್ರಿ. ಹೈಕೋರ್ಟ್ನ ಸೂಚನೆ ಮೇರೆಗೆ ಇವತ್ತು ಮತ ಎಣಿಕೆ ನಡೆದಿದೆ. ಆ ಎಣಿಕೆ ಕಾರ್ಯದಲ್ಲಿ ನೀವು ಗೆದ್ದಿದ್ದೀರಾ ಸರ್, ನಿಮ್ಮ ಅಭಿಪ್ರಾಯ? ಈ 2023 ಮೇ 13 ಸಂಜೆ 5:20ಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೆ. ಮರು ಮತದಾನ ಎಣಿಕೆ ಆಗಬೇಕು, ಈಗಾಗಿರುವಂಥದ್ದು ಸರಿ ಇಲ್ಲ, ಇನ್ವ್ಯಾಲಿಡ್ಗಳನ್ನು ವ್ಯಾಲಿಡ್ ಮಾಡಿದ್ದೀರಿ ಅನ್ನೋ ಆರೋಪನ ಅವತ್ತೇ ಮಾಡಿದ್ದೆ ನಾನು. ಆದರೆ ನಮ್ಮ ಆರೋಪವನ್ನು ಅವತ್ತು ತಳ್ಳಿ ಹಾಕಿದರು. ಯಾವ ಥರ ತಳ್ಳಿ ಹಾಕಿದರು ಅಂದರೆ, ನಾನು ಕೊಟ್ಟ ಅರ್ಜಿಗೆ ರಿಪ್ಲೈ ಕೊಡೋಕ್ಕಿಂತ ಮುಂಚೆ ಸರ್ಟಿಫಿಕೇಟ್ ಕೊಟ್ಟಿದ್ದರು. ನಮಗೆ ರಿಪ್ಲೈ ಬಂದಿದ್ದು 2 ದಿನ ಬಿಟ್ಟು. ಅವತ್ತು ಆ ಟೇಬಲಿನ ನಮ್ಮ ಯಾರು ಏಜೆಂಟ್ ಇದ್ದರು ಅವರು ಈ ಎಣಿಕೆ ಸರಿಯಾಗಿಲ್ಲ ಅನ್ನುವಂಥದ್ದನ್ನು ಬರೆದು ಅವತ್ತು ಕೊಟ್ಟಿದ್ದರು. ಹಾಗಾಗಿ ಮರು ಎಣಿಕೆಗೆ 3 ವರ್ಷಗಳ ಕಾಲ ಸತತವಾಗಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಮುಗಿಸಿ ಇವತ್ತು ಎಣಿಕೆ ಈ ರಾತ್ರಿಯಲ್ಲಿ ಮುಗಿದಿದೆ. ನನಗೆ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ 3 ವರ್ಷಗಳ ಸತತ ಪರಿಶ್ರಮದ ಫಲ ಇವತ್ತು ಕೌಂಟಿಂಗ್ ಆಗಿದೆ. ನನಗೆ ಟೋಟಲ್ನಲ್ಲಿ ನನಗೆ ಬಹುಮತ ಬಂದಿದೆ ಅಂಥೇಳಿ ನನಗೆ ಅನಿಸಿದೆ. ಅವರು ಡಿಕ್ಲೇರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಎಲೆಕ್ಷನ್ ಕಮಿಷನರಿಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಎಲೆಕ್ಷನ್ ಕಮಿಷನರಿಗೆ ಕಳಿಸಿ ಯಾವಾಗ ಏನು ಆದೇಶ ಕೊಡ್ತಾರೆ ಅಂತ ಹೇಳುವಂಥದ್ದನ್ನು ಕಾದು ನೋಡ್ತೀನಿ. ಸಾಕಷ್ಟು ಬೆಳಗಿನಿಂದಲೂ ಕೂಡ ಗೊಂದಲ ಆಯಿತು. ಕಾಂಗ್ರೆಸ್ನ ಅಭ್ಯರ್ಥಿ ನಾನು ಗೆದ್ದಿದ್ದೀನಿ, ಮರು ಮತಗಳ ಎಣಿಕೆಯಲ್ಲಿ ನಾನು ಗೆದ್ದಿದ್ದೀನಿ ಅನ್ನೋದು ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಕೂಡ ಪಟ್ಟರು. ನನಗೆ ಅವರು ಬೆಳಗ್ಗೆಯಿಂದನೂ ಯಾಕೆ ಆ ರೀತಿ ಹೋರಾಟಕ್ಕೆ ಬಿದ್ದಿದ್ರು ಅನ್ನೋದು ನನಗೆ ಅರ್ಥ ಆಗಿಲ್ಲ. ಅವ್ರದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ.
ಕೌಂಟಿಂಗ್ ನಿಲ್ಲಿಸಿ ಅದು ಬೆಳಗ್ಗೆಯಿಂದ ಸಂಜೆ ತನಕನೂ ಹೇಳ್ತಾನೆ ಇದ್ರು. ಮಧ್ಯಾಹ್ನ ಬಹುತೇಕ 3:15 ಗಂಟೆ ತನಕನೂ ಹೇಳಿದ್ರು ಕೌಂಟಿಂಗ್ ನಿಲ್ಲಿಸಿ ಅಂತ. ಕೌಂಟಿಂಗ್ ಸ್ಟಾರ್ಟ್ ಆದಮೇಲೂ ಕೌಂಟಿಂಗ್ ನಿಲ್ಲಿಸಿ ಅಂದರು. ಅವ್ರು ಕೌಂಟಿಂಗ್ ಆಗಬಾರ್ದು ಅನ್ನುವಂಥ ಹೋರಾಟದಲ್ಲೇ ಅವರಿದ್ದರು. ಅಂದರೆ ಈ ಲೋಪ ಯಾರು ಮಾಡಿದ್ದಾರೆ? ಅಧಿಕಾರಿಗಳು ಮಾಡಿದ್ದಾರೆ, ನಿಮ್ಮ ಏಜೆಂಟ್ರು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಸರ್? ಪ್ರಶ್ನೆ ಸರ್, ವ್ಯಾಲಿಡ್ ವೋಟ್ಗಳು ಇನ್ವ್ಯಾಲಿಡ್ ಆಗಿರೋದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಅನ್ನೋದು ಕೂಡ ಈಗ ಕೇಳಿಬರ್ತಲ್ಲ. ಅದು ಗೆದ್ದವರು ಸೋಲ್ತೀವಿ ಅಂತ ಹೇಳಂದಾಗ ಗೊಂದಲ ಆಗಿರುತ್ತೆ ಅವರಿಗೆ. ನಾವು ಸೋತವ್ರು ಗೆಲ್ತೀವಿ ಅಂತ ಹೇಳಂದಾಗ ಖುಷಿಯಾಗಿರುತ್ತೆ. ನಾವು ಇದನ್ನೇ ಅವತ್ತಿನಿಂದನೂ ಹೇಳ್ತಾ ಬಂದಿದ್ದು, ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ. ಪ್ರಮಾಣ ಪತ್ರ ಕೊಡಲಿಲ್ವಾ ಸರ್? ಪ್ರಮಾಣ ಪತ್ರವನ್ನು ಎಲೆಕ್ಷನ್ ಕಮಿಷನರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಇದಿಷ್ಟು ಬಿಜೆಪಿ ಅಭ್ಯರ್ಥಿಯಾಗಿರುವಂಥ DN ಜೀವರಾಜ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.